ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ನಾನಿವತ್ತು ತೋರಿಸ್ತಾ ಇದ್ದೀನಿ ಸೋಲಾರ್ ಡ್ರೈಯರ್. ವೆಜಿಟೇಬಲ್ ಏನೇನೇ ಆಗಲಿ ಸೋಲಾರ್ ಮುಖಾಂತರ, ಅಂದರೆ ಬಿಸಿಲಿನ ಕಿರಣದಿಂದ ಒಣಗಿಸುವಂಥ ಸೋಲಾರ್ ಡ್ರೈಯರ್. ಇದು ನಾನೇ ರೆಡಿ ಮಾಡಿರೋಂಥದ್ದು. ಹೇಗೆ ಅಂದರೆ, ಒಂದು 3 ಅಡಿ ಅಗಲ 6 ಅಡಿ ಉದ್ದ ಒಂದು ಶೀಟನ್ನು ತಗೊಂಡು, ಆ ಶೀಟಿಗೆ ಸುತ್ತಲೂ 1 ರಿಂದ 1.5 ಅಡಿ ಹೈಟ್ ಮಾಡಿ, ಅಲ್ಲಿಂದ ಒಂದು 3 ಅಡಿ ಅಂದರೆ 2 ಅಡಿ ರೈಟ್ ಸೈಡ್ ಜಾಸ್ತಿ ಇರಲಿ, ಇನ್ನು ಅರ್ಧ ಅಡಿ ಮಾತ್ರ ಹಿಂಗೆ ಓಟ ಇರಬೇಕಂದ್ರೆ ಇದು ಓಪನ್ ಮಾಡಲಿಕ್ಕೆ ಪ್ಲೇಸ್. ಇದು ಹಿಂಗೆ ವೆಯ್ಟ್ ಏನಾದರೂ ವೆಯ್ಟ್ ಕವರಿಗೆ ಹಾಕಿದ್ದೀನಿ. ಇದು ಎತ್ತಿದರೆ ಈ ರೀತಿ ಆ ವೆಯ್ಟ್ ಮುಖಾಂತರ ಪೇಪರ್ ಎತ್ಕೊಳ್ಳುತ್ತೆ. ಇದು ನೋಡಿ, ನಾನು ಇವಾಗ ಎಕ್ಸ್ಪರಿಮೆಂಟ್ಗೆ ಅಂತ ಸುಮ್ಮನೆ ಇವತ್ತು ರೆಡಿ ಮಾಡಿರೋ ಅಂಥದ್ದು ಹುಲ್ಲನ್ನು ಹಾಕಿದ್ದೀನಿ. ಹುಲ್ಲು ಅಂದರೆ ದನ ತಿನ್ನೋಂಥ ಹುಲ್ಲು. ಇದು ಇವಾಗ ಹೊರಗಡೆಗಿಂತ ಇಲ್ಲಿ ಬೇಗ ಒಣಗುತ್ತೆ, ಪ್ಲಸ್ ಅದರಲ್ಲಿರೋ ವಿಟಮಿನ್ಸು ಹೊರಗಡೆ ಆರಿ ಹೋಗಲ್ಲ. ಅಂದರೆ ಇವಾಗ ಟೊಮೊಟೊ ಒಣಗಿಸ್ತೀವಿ ಅಂತ ಇಟ್ಕೊಳ್ಳಿ, ಟೊಮೊಟೊದಲ್ಲಿರೋಂಥ ವಿಟಮಿನ್ಸು ಆರಿ ಹೋಗಲ್ಲ. ಇನ್ನೊಂದು ಇದರಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಹೈಟ್ ಮಾಡಿ ಒಂದು ಟ್ರೇ ಮಾಡಬೇಕು. ಅಂದರೆ ಈ ಶೀಟ್ ಮೇಲೆ ಯಾವುದೇ ಐಟಮು ಕೂರಬಾರ್ದು. ಈ ಶೀಟಿಂದ ಹೀಟು ಕ್ರಿಯೇಟ್ ಆಗುತ್ತೆ, ಒಣಗುತ್ತೆ. ನಾನು ಇವತ್ತು ಇದು ರೆಡಿ ಮಾಡಿರೋದ್ರಿಂದ ಸುಮ್ಮನೆ ಇದನ್ನು ಹಾಕಿದ್ದೀನಿ. ಓಕೆ ನೋಡಿ, ನಿಮಗೆ 2 ಕಡೆನೂ ಎಕ್ಸಾಸ್ಟ್ ಫ್ಯಾನ್ ಹಾಕಬೇಕು. ಈ ಕಡೆ ಆ ಕಡೆ ಸೈಡ್ನಲ್ಲಿ ಹೈಟ್ ಇರುತ್ತಲ್ಲ 1.5 ಅಡಿ, ಆ ಹೈಟ್ ಸೈಡಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹಾಕಬೇಕು. ಅದು ಸೋಲಾರ್ ಮುಖಾಂತರ ಬಿಸಿಲು ಬಂದಾಗ ಮಾತ್ರ ಉರಿತಾ ಇರಬೇಕು. ನೋಡಿ, ಇದು ಇನ್ನೊಂದು ಸೈಡು. ಇದು ಸೋಲಾರಿಂದ ಬಂದಿರೋಂಥ ಕರೆಂಟು ಇಲ್ಲಿಂದ ಈ ಬೋರ್ಡಿಂದ ಎಕ್ಸಾಸ್ಟ್ ಫ್ಯಾನಿಗೆ ಆ ಕಡೆ ಒಂದು ಈ ಕಡೆ ಒಂದು 2 ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದೀನಿ. ಇದರಲ್ಲಿ ತರಕಾರಿ ನೀವು ಏನು ಐಟಮ್ ಬೇಕೋ ಅದನ್ನು ಒಣಗಿಸ್ಕೋಬೋದು. ಬಿಸಿಲಲ್ಲಿ ಒಣಗಿಸೋ ಅಂಥ ಐಟಮನ್ನು ಏನು ಬೇಕಾದರೆ ಒಣಗಿಸ್ಕೋಬೋದು. ಇಷ್ಟೇ. ಅಂದರೆ ಎಕ್ಸಾಸ್ಟ್ ಫ್ಯಾನ್ ಏನಕ್ಕೆ ಹಾಕೋದು ಅಂದರೆ, ಇಲ್ಲಿ ಒಳಗಡೆ ಹಾಕಿರೋಂಥ ಐಟಮಿಂದ ಬಂದಿರೋಂಥ ಮಾಯಿಶ್ಚರು ಹೊರಗಡೆ ಹೋಗಲಿ ಅಂತ ಹೇಳಿ. ಅಂದರೆ ಒಳಗೆ ಇದ್ದರೆ ಅದು ಡ್ರೈ ಆಗಲ್ಲ ಕ್ಲೀನಾಗಿ, ಅಲ್ಲಿ ಬಂದಿರೋಂಥ ಮಾಯಿಶ್ಚರು ಹೊರಗಡೆ ಹೋಗಲಿ ಅಂತ ಅದನ್ನು ಎಕ್ಸಾಸ್ಟ್ ಫ್ಯಾನ್ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಸೋಲಾರ್ ಡ್ರೈಯರ್.